ಏನು ಮಹಾಮಾನವತಾವಾದಿ ಬಸವಣ್ಣನವರು ತಮ್ಮ ಜೀವನದುದ್ದಕ್ಕೂ ಮೌಢ್ಯಾಚರಣೆಯನ್ನು ವಿರೋಧಿಸಿಕೊಂಡು ಬಂದಂಥವರು ತಮ್ಮ ವಚನಗಳ ಮೂಲಕವೂ ಕೂಡ ಸಮಾಜದಲ್ಲಿನ ಅನಿಷ್ಟ ಪದ್ಧತಿಗಳನ್ನು ಮತ್ತು ಮೌಢ್ಯಗಳನ್ನು ಅದನ್ನು ವಿರೋಧ ಮಾಡ್ಕೊತಾನೆ ಬಂದಂಥವರು. ಆದರೆ ಅಂತಹ ಏನು ವಿಶ್ವಗುರು ಬಸವಣ್ಣನವರು ಐಕ್ಯವಾದಂತಹ ಸ್ಥಳದಲ್ಲೇ ಮೌಢ್ಯಾಚರಣೆ ನಡೀತಾ ಇರುವಂಥದ್ದು ಎಷ್ಟರ ಮಟ್ಟಿಗೆ ಅನ್ನೋದಕ್ಕೆ ನಾನು ಕೆಲವೊಂದಿಷ್ಟು ದೃಶ್ಯಗಳನ್ನು ತೋರಿಸ್ತಾ ಇದ್ದೀವಿ. ಸದ್ಯ ನೋಡ್ತಾ ಇರ್ಬೋದು. ಇದು ಮೊದಲನೇದಾಗಿ ಹೇಳೋದಾದರೆ ಇದು ಬಾಗಲಕೋಟೆ ಜಿಲ್ಲೆ ಹುನಗುಂದ ತಾಲೂಕಿನ ಕೂಡಲ ಸಂಗಮದಲ್ಲಿರುವಂತಹ ಏನು ಬಸವಣ್ಣನವರ ಐಕ್ಯ ಮಂಟಪ. ಅಂದರೆ ಇಲ್ಲಿ 3 ನದಿಗಳು ಸಂಗಮವಾಗುವ ಸ್ಥಳ, ಅದಕ್ಕೆ ಇದನ್ನು ಕೂಡಲ ಸಂಗಮ ಅಂತಲೂ ಕರೀತಾರೆ. ಮಲಪ್ರಭಾ, ಘಟಪ್ರಭಾ ಮತ್ತು ಕೃಷ್ಣಾ ನದಿಯ ಈ ಒಂದು ತ್ರಿವೇಣಿ ಸಂಗಮದ ಒಂದು ಸ್ಥಳದಲ್ಲಿ ಬಸವಣ್ಣನವರ ಐಕ್ಯ ಮಂಟಪ ಇರುವಂಥದ್ದು. ಬಸವಣ್ಣನವರ ಬಗ್ಗೆ ಹೇಳಬೇಕಂದ್ರೆ ಸಮಾಜದಲ್ಲಿರುವಂತಹ ಅನಿಷ್ಟಗಳನ್ನು ಮತ್ತು ಮೌಢ್ಯಾಚರಣೆಗಳನ್ನು ಯಾವಾಗಲೂ ಕೂಡ ವಿರೋಧಿಸ್ಕೊಂಡು ಬಂದಿದ್ದಾರೆ. ಯಾವುದೇ ರೀತಿ ಮೂಢನಂಬಿಕೆಗಳು ಕೂಡ ಅವರು ಕಿವಿಗೊಟ್ಟವರಲ್ಲ. ಆದರೆ ಅಂತಹ ಒಂದು ಬಸವಣ್ಣನ ಐಕ್ಯ ಮಂಟಪದ ಪಕ್ಕದಲ್ಲಿ ಎಷ್ಟೊಂದು ಅನಿಷ್ಟ ಏನು ಘಟನೆಗಳು ನಡೀತಾವೆ ಅನ್ನೋದಕ್ಕೆ ಸ್ಪಷ್ಟವಾದಂಥ ಉದಾಹರಣೆ ಇಲ್ಲಿ ದೃಶ್ಯದಲ್ಲಿ ಗಮನಿಸ್ತಾ ಇರ್ಬೋದು. ಇಲ್ಲಿ ಯಾವುದೇ ರೀತಿ ಏನು ಮದುವೆಯಾಗಿ ಬಂದಂಥವರು ಅವರೆಲ್ಲರೂ ಕೂಡ ತಮ್ಮ ತಮ್ಮ ಬಾಸಿಂಗಗಳನ್ನು ಇಲ್ಲೇ ಬಿಟ್ಟು ಹೋಗ್ತಾರೆ, ಮಾಲೆಗಳನ್ನು ಈ ಒಂದು ನದಿಯಲ್ಲಿ ಎಸಿತಾರೆ. ಅದರ ಜೊತೆಗೆ ಇನ್ನೊಂದು ಭಾಗದಲ್ಲಿ ನಾನು ತೋರಿಸ್ತಾ ಇದ್ದೀನಿ, ಏನು ರಾಶಿಯಾಗಿ ಬಟ್ಟೆಗಳು ಬಿದ್ದಿರುವಂಥದ್ದನ್ನು ಕೂಡ ನಾವು ಇಲ್ಲಿ ತೋರಿಸ್ತಾ ಇದ್ದೀವಿ. ಎಷ್ಟರ ಮಟ್ಟಿಗೆ ಅಂದರೆ ಭಕ್ತರು ಈ ಒಂದು ಬಟ್ಟೆಗಳನ್ನು ಇಲ್ಲಿ ಎಸೆಯೋದು ಹೋಗೋದಕ್ಕೆ ಕಾರಣ ಏನಂತಂದರೆ, ಸಹಜವಾಗಿ ಈ ಒಂದು ಸ್ಥಳದಲ್ಲಿ ಪುಣ್ಯ ಸ್ನಾನಕ್ಕೆ ಅಂತಂದು ಭಕ್ತರು ಬರ್ತಾರೆ. ಪುಣ್ಯ ಸ್ನಾನಕ್ಕೆ ಬಂದಂತಹ ಸಂದರ್ಭದಲ್ಲಿ ಅವರು ಏನು ಯಾವ ಬಟ್ಟೆಯನ್ನು ಉಟ್ಟುಕೊಂಡು ಪುಣ್ಯ ಸ್ನಾನ ಮಾಡಿರ್ತಾರೆ ಅಂತಹ ಬಟ್ಟೆಗಳನ್ನು ಇದೇ ಸ್ಥಳದಲ್ಲಿ ಬಿಟ್ಟು ಹೋಗ್ತಾರೆ. ಅಂದರೆ ಇಲ್ಲಿ ಬಟ್ಟೆಗಳನ್ನ ಬಿಟ್ಟು ಹೋದರೆ ನಮ್ಮ ಪಾಪ ತೊಳೆದು ಹೋಯಿತು ಅನ್ನುವಂಥ ಒಂದು ಮೂಢನಂಬಿಕೆ. ಆ ಒಂದು ಮೂಢನಂಬಿಕೆ ಹಿನ್ನೆಲೆಯಲ್ಲಿ ಬಟ್ಟೆಯನ್ನು ಕೂಡ ನದಿಯಲ್ಲಿ ಬಿಟ್ಟು ಹೋಗ್ತಾರೆ. ಇಲ್ಲಿ ದೃಶ್ಯದಲ್ಲಿ ತೋರಿಸ್ತಾ ಇದ್ದೀವಿ. ರಾಶಿಯಾಗಿ ಬಿದ್ದಿರುವಂಥ ಬಟ್ಟೆಗಳು ಈಗಾಗಲೇ ನದಿಗೆ ಖಾಲಿಯಾಗಿದ್ದರಿಂದ ಇದರ ಎಲ್ಲ ದರ್ಶನವಾಗ್ತಾ ಇದೆ. ಎಷ್ಟರ ಮಟ್ಟಿಗೆ ನದಿ ಇಲ್ಲಿ ಒಂದು ರೀತಿ ಇಲ್ಲಿ ಎರಡು ರೀತಿಯ ಒಂದು ತೊಂದರೆಗಳಂತಂದರೆ, ಒಂದು ಏನು ಹೇಳ್ಬೇಕಂತಂದರೆ ಈ ರೀತಿ ಬಟ್ಟೆಗಳನ್ನು ಬಿಸಾಡಿ ಹೋಗೋದ್ರಿಂದ ಒಂದು ಕಡೆ ನದಿ ಮಲಿನ ಆಗುತ್ತೆ. ಆದರೆ ಇನ್ನೊಂದು ಕಡೆ ಬಸವಣ್ಣನವರ ಏನು ಮೌಢ್ಯಾಚರಣೆ ವಿರೋಧ ಮಾಡ್ತಾಯಿದ್ರು ಅವರ ತತ್ವಗಳಿಗೂ ಕೂಡ ಇದು ವಿರೋಧವಾಗಿರುವಂಥದ್ದು. ಕೇವಲ ಬಟ್ಟೆಗಳಷ್ಟೇ ಅಲ್ಲ, ಇಲ್ಲಿ ಮಡಿಕೆಗಳನ್ನು ನಾವು ತೋರಿಸ್ತಾ ಇದ್ದೀವಿ. ಆದರೆ ಯಾರಾದರೂ ವ್ಯಕ್ತಿ ಮೃತಪಟ್ಟರೆ ಅವರ ಚಿತಾಭಸ್ಮವನ್ನು ತಂದು ಈ ಮಡಿಕೆಯಲ್ಲೇ ಹಾಕಿ ಅದನ್ನು ಈ ನದಿಯಲ್ಲಿ ಎಸೆದು ಹೋಗ್ತಾ ಇರುವಂಥದ್ದು. ಆ ನಿಟ್ಟಿನಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಮಡಿಕೆಗಳನ್ನು ಕೂಡ ಇಲ್ಲಿ ನಾವು ಕಾಣ್ಬೋದು. ಪ್ರಮುಖವಾಗಿ ಹೇಳಬೇಕಂದ್ರೆ ಒಂದು ಕಡೆ ಇಂತಹ ಒಂದು ವಸ್ತುಗಳನ್ನು ಚಿತಾಭಸ್ಮಗಳನ್ನು ಬಿಡೋದ್ರಿಂದ ಆಗಿರ್ಬೋದು, ವಾಸಿಂಗ್ಗಳನ್ನು ಬಿಡೋದ್ರಿಂದ ಆಗಿರ್ಬೋದು, ಅದರ ಜೊತೆಗೆ ತಾವು ಉಟ್ಟ ಬಟ್ಟೆಯನ್ನು ನಮ್ಮ ಪಾಪ ತೊಳೆದು ಹೋಯಿತು ಅಂತ ಹೇಳ್ಕೊಂಡು ನದಿಯಲ್ಲೇ ಬಿಟ್ಟು ಹೋಗ್ತಾ ಇರೋದರಿಂದ ನದಿ ಸಂಪೂರ್ಣವಾಗಿ ಮಲಿನವಾಗಿ ಹಾಳಾಗ್ತದೆ ಮತ್ತು ಇದು ಜಲಚರ ಜೀವಿಗಳಿಗೆ ಇದು ಒಂದು ರೀತಿ ಸಂಕಷ್ಟವನ್ನು ತಂದುಕೊಡುತ್ತೆ. ಅದರ ಜೊತೆಗೆ ಇನ್ನೊಂದು ಹೆಚ್ಚಾಗಿ ಅಂತಂದರೆ ಬಸವಣ್ಣನವರು ಇಂಥ ಎಲ್ಲ ಅನಿಷ್ಟಗಳನ್ನು, ಇಂಥ ಎಲ್ಲ ಮೂಢ ಸಂಪ್ರದಾಯಗಳನ್ನು ವಿರೋಧ ಮಾಡಿಕೊಂಡು ಬಂದಂಥವರು ತಮ್ಮ ವಚನಗಳ ಮೂಲಕವಾಗಲಿ ತಾವು ಬದುಕುವ ಜೀವನದ ಮೂಲಕವಾಗಲಿ ಎಲ್ಲವನ್ನು ಕೂಡ ವಿರೋಧ ಮಾಡಿಕೊಂಡು ಸಮಾಜದ ವಿರೋಧವನ್ನು ಕಟ್ಟಿಕೊಂಡಂಥ ಬಸವಣ್ಣನವರು, ಅಂತಹ ಬಸವಣ್ಣನವರ ಐಕ್ಯ ಮಂಟಪದ ಪಕ್ಕದಲ್ಲೇ ಈ ರೀತಿ ಘಟನೆ ನಡೀತಾ ಇರುವಂಥದ್ದು ನಿಜಕ್ಕೂ ವಿಪರ್ಯಾಸ ಅಂತ ಹೇಳ್ಬೋದು. ಇಷ್ಟೆಲ್ಲ ಆದರೂ ಕೂಡ ಈ ಕೂಡಲ ಸಂಗಮ ಅಭಿವೃದ್ಧಿ ಪ್ರಾಧಿಕಾರ ಅಂತ ಏನು ಈ ಒಂದು ಸ್ಥಳದಲ್ಲಿದೆ, ಅದು ಕೇವಲ ಹೆಸರಿಗೆ ಮಾತ್ರ. ಈ ಸ್ಥಳದಲ್ಲಿ ಬಂದಂಥ ಭಕ್ತರಿಗೆ ಇಂತಹ ಒಂದು ಆಚರಣೆಗಳನ್ನು ಮಾಡದಂತೆ ತಡೆಯೊಡ್ಡುವಂತಾಗಿರ್ಬೋದು, ನದಿಗಳು ಏನು ಮಲಿನವಾಗದ ರೀತಿಯಲ್ಲಿ ಇಲ್ಲಿ ನಡೆದುಕೊಳ್ಳುವಂತಹ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಕಟ್ಟುನಿಟ್ಟಾಗಿ ಯಾವುದೇ ಕ್ರಮವನ್ನು ಕೈಗೊಳ್ತಾ ಇಲ್ಲ. ಇದರಿಂದ ಒಂದು ಕಡೆ ಬಸವಣ್ಣನವರ ತತ್ವಗಳ ಉಲ್ಲಂಘನೆ ಆಗ್ತಾ ಇದೆ, ಇನ್ನೊಂದು ಕಡೆ ನದಿ ಕೂಡ ಏನು ಮಲಿನವಾಗಿ ಹೋಗ್ತಾ ಇರುವಂಥದ್ದು ನಿಜವಾಗಲೂ ವಿಪರ್ಯಾಸ. ಕ್ಯಾಮ್ರಾಮನ್ ಬಾಪು ಜೊತೆ ರವಿ ಮೂಕಿ, TV9 ಬಾಗಲಕೋಟೆ.